ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ. ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಅಡಿಗೆಯಲ್ಲಿ ಒಂದಾದಂತ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ನನ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಸುಲಭವಾಗಿ ಪರ್ಫೆಕ್ಟ್ ಆಗಿ ಫಸ್ಟ್ ಟೈಮ್ ಮಾಡೋರು ಕೂಡ ಈ ನನ್ನ ವಿಡಿಯೋದಲ್ಲಿ ಹೇಳಿರುವಂತಹ ಟಿಪ್ಸ್ ನ ಫಾಲೋ ಮಾಡಿದ್ರೆ ಖಂಡಿತ 100% ಟೇಸ್ಟಿಯಾಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕನಕನ ರೆಡಿ ಮಾಡ್ಕೊಳ್ಳೋಣ. ಕನಕನ ರೆಡಿ ಮಾಡ್ಕೊಳ್ಳೋಕೆ ನಾನು ಒಂದು ಪಾತ್ರೆಗೆ ನಾನು ತೋರಿಸ್ತಿರುವಂಥ ಲೋಟದ ಅಳತೆಯಲ್ಲಿ 1/4 ಲೋಟ ಆಗುವಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಈ ಚಿರೋಟಿ ರವೆನ ಹಾಕೊಂಡು ಇದು ಮುಳುಗುವಷ್ಟು ನೀರನ್ನ ಹಾಕೊಂಡು ಇದನ್ನ ಒಂದು 10 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕನಕ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ, ಹಾಗೆ ಹೋಳಿಗೆನೂ ಕೂಡ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಚಿರೋಟಿ ರವೆನ 10 ನಿಮಿಷಗಳ ಕಾಲ ನೀರಲ್ಲಿ ನೆನೆಸ್ಕೊಳ್ಬೇಕು. 10 ನಿಮಿಷ ಆಗಿದೆ ನೋಡಿ, ಚಿರೋಟಿ ರವೆ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಂತ. ಇವಾಗ ಇದಕ್ಕೆ ಅದೇ ಲೋಟದ ಅಳತೆಯಲ್ಲಿ ನಾನು 1 ಲೋಟ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನಾನು ಯಾವ ಲೋಟದಲ್ಲಿ ಚಿರೋಟಿ ರವೆನ ತೆಗೆದುಕೊಂಡಿದ್ದೋ ಅದೇ ಲೋಟದ ಅಳತೆಯಲ್ಲಿ 1 ಲೋಟ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಅನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಇದನ್ನ ಕಲಿಸ್ಕೊಳ್ಬೇಕು. ಈ ಕನಕ ಕಲ್ಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ತುಂಬಾ ಗಟ್ಟಿಯಾಗಿನೂ ಕಲ್ಸ್ಕೊಳ್ಬಾರ್ದು, ತುಂಬಾ ತೆಳುವಾಗಿನೂ ಕೂಡ ಕಲ್ಸ್ಕೊಳ್ಬಾರ್ದು. ನೋಡಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿದೆ, ಈ ರೀತಿ ಹೇಳಿದ್ರೆ ಕಟ್ ಆಗ್ತಾ ಇದೆ. ಸೊ ಇದು ನೆನಿಬೇಕು ಚೆನ್ನಾಗಿ. ಅದಕ್ಕೆ ನಾನು 1/4 ಬಟ್ಲಾಗೋಷ್ಟು ಎಣ್ಣೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಈ ಎಣ್ಣೆಲಿ ಚೆನ್ನಾಗಿ ಇದನ್ನ ನಾದ್ಕೊಳ್ಬೇಕು. ಕನಕ ಎಷ್ಟು ಚೆನ್ನಾಗಿ ನೆಂದ್ಕೊಳ್ಳುತ್ತೋ, ಎಷ್ಟು ಚೆನ್ನಾಗಿ ನೆನೆದಿರುತ್ತೋ ಅಷ್ಟೇ ಚೆನ್ನಾಗಿ ಕಾಯಿ ಹೋಳಿಗೆ ಬರುತ್ತೆ. ತುಂಬಾ ತೆಳುವಾಗಿ ನಾವು ಲಟ್ಟಿಸ್ಕೊಳ್ಬಹುದು. ನೋಡಿ, ಈ ಹದಕ್ಕೆ ಈ ಕನ್ಸಿಸ್ಟೆನ್ಸಿಗೆ ನೀವು ಕನಕನ ಕಲ್ಸ್ಕೊಳ್ಬೇಕು. ಇವಾಗ ಇದನ್ನ ಒಂದು ಪ್ಲೇಟ್ನ ಮುಚ್ಚಿ ಒಂದು 2-3 ಅವರ್ ಇದನ್ನ ನೆನೆಯೋದಕ್ಕೆ ಬಿಡೋಣ. ಫಸ್ಟ್ ಟೈಮ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇವಾಗ ಇದನ್ನ ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 2-3 ಅವರ್ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ಅದು ನೆನೆಯೋ ಅಷ್ಟರಲ್ಲಿ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಹೂರ್ಣ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ತೆಂಗಿನಕಾಯಿನ ತೆಗೆದುಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿಗೆ ನಾನು ತೋರಿಸ್ತಾ ಇರುವಂತಹ ಬಟ್ಲು ಅಳತೆಯಲ್ಲಿ 3 ಬಟ್ಲಾಗುವಷ್ಟು ತೆಂಗಿನ ತುರಿ ಆಗಿದೆ. ನಾನು ಯಾಕೆ ಅಳತೆನ ತೋರಿಸ್ತಾ ಇದ್ದೀನಿ ಅಂದರೆ, ತೆಂಗಿನ ತುರಿ ಎಷ್ಟಾಗಿರುತ್ತೋ ಅದರ ಅರ್ಧ ಭಾಗದಷ್ಟು ನಾವು ಬೆಲ್ಲನ ತೆಗೆದುಕೊಳ್ಬೇಕು. ಆವಾಗ ಸಿಹಿ ನಮಗೆ ಕರೆಕ್ಟಾಗಿ ಆಗುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಕರೆಕ್ಟಾಗಿ ಸಿಹಿ ಆಗುತ್ತೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು. ಸೊ ನೋಡಿ, ನಾನು ಅದೇ ಬಟ್ಲು ಅಳತೆಯಲ್ಲಿ 1.5 ಬಟ್ಲು ಆಗುವಷ್ಟು ಬೆಲ್ಲನ ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ತುರಿದಿರುವಂಥ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ತೆಂಗಿನಕಾಯಿನ ಹಾಕೊಳ್ಳಿ. ಇದಕ್ಕೆ 2-3 ಸ್ಪೂನ್ ಆಗೋಷ್ಟು ಅಷ್ಟೇ ನೀರನ್ನು ಹಾಕೊಳ್ಬೇಕು. ನೀರನ್ನು ಜಾಸ್ತಿ ಹಾಕೊಳ್ಬಾರ್ದು. ನೋಡಿ, 2-3 ಸ್ಪೂನ್ ಆಗೋಷ್ಟು ನೀರನ್ನು ಹಾಕೊಂಡ್ರೆ ಸಾಕು. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ಯಾವ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ಅಂದರೆ, ತುಂಬಾ ದಪ್ಪನೂ ಇರಬಾರ್ದು, ತುಂಬಾ ನುಣ್ಣಗೂ ಇರಬಾರ್ದು. ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ತುಂಬಾ ದಪ್ಪನೂ ಇಲ್ಲ, ತುಂಬಾ ನುಣ್ಣಗೂ ಇಲ್ಲ, ಈ ರೀತಿ ಇದೆ. ಹೀಗೆ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು. ಆವಾಗ ನಮಗೆ ಹೂರ್ಣ ಸರಿಯಾದ ಕನ್ಸಿಸ್ಟೆನ್ಸಿಲಿ ಆಗುತ್ತೆ. ಕೆಲವರು ಈ ಕಾಯಿ ಜೊತೆ ಅಕ್ಕಿನ ನೆನೆಸ್ಬಿಟ್ಟು ಕೂಡ ಹಾಕ್ತಾರೆ, ಬಟ್ ನಾನು ಇಲ್ಲಿ ಅಕ್ಕಿ ಏನು ಬಳಸ್ತಾ ಇಲ್ಲ. ಈಗ ಒಂದು ಪಾತ್ರೆಗೆ ಪುಡಿ ಮಾಡಿಟ್ಕೊಂಡಿರುವಂತ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಅದು ಮುಳುಗುವಷ್ಟು ನೀರನ್ನು ಹಾಕೊಂಡು ಬೆಲ್ಲನ ನಾನು ಕರಗಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಒಂದೊಂದ್ಸಲ ಬೆಲ್ಲದಲ್ಲೂ ಕೂಡ ಕಸ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಬೆಲ್ಲನ ಕರಗಿಸ್ಕೊಂಡು ನಾವು ಬೇರೆ ಪಾತ್ರೆಗೆ ಫಿಲ್ಟರ್ ಮಾಡಿಕೊಂಡು ಆಮೇಲೆ ನಾವು ಪಾಕ ತೆಗೆದುಕೊಳ್ಳೋಣ. ಕನಕ ಕಲಸೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಈ ಪಾಕನೂ ಕೂಡ ಮಾಡ್ಕೊಳ್ಳೋದು, ಹೂರ್ಣ ಮಾಡ್ಕೊಳ್ಳೋದು. ಈ ಪಾಕ ಮಾಡ್ಕೊಳ್ಳೋದಕ್ಕೆ ನಾವು ನೀರನ್ನು ಜಾಸ್ತಿ ಹಾಕೊಳ್ಬಾರ್ದು. ಬರೀ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕೊಂಡ್ರೆ ಸಾಕು. ಇಲ್ಲಾಂದ್ರೆ ಚಿಕ್ಕ ಕಾಫಿ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಹಾಕೊಂಡ್ರೆ ಸಾಕು. ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಸ್ವಲ್ಪ ಅಂಟು ಪಾಕ ಬಂದ್ರೆ ಸಾಕು. ಇದು ತುಂಬಾ ಪಾಕ ನಾವು ಕಜಾಯಾಗೆಲ್ಲ ಮಾಡ್ತೀವಲ್ಲ, ಆ ರೀತಿ ಪಾಕ ಬರುವಂತ ಚೆಕ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಇರುತ್ತೆ ಸ್ಟಿಕ್ಕಿ ಒಂದೆಳೆ ಪಾಕ ಅಂತಾರಲ್ಲ, ಆ ರೀತಿ ಅಂಟು ಪಾಕ ಬಂದ್ರೆ ಸಾಕು. ಇವಾಗ ಇದನ್ನ ಬೇರೆ ಪಾತ್ರೆಗೆ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತ ತೆಂಗಿನಕಾಯಿನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೈ ಬಿಡದೇ ಇರೋ ಹಾಗೆ ಈ ರೀತಿ ಸ್ವಲ್ಪ ಗಟ್ಟಿ ಆಗೋವರೆಗೂ ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ಈ ರೀತಿ ನಾವು ಕೈ ಬಿಡದೇ ಇರೋ ಹಾಗೆ ತಿರುಗಿಸ್ಕೊಳ್ತಾ ಇದ್ರೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ನಮಗೆ. ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ, ಹಾಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಇದಕ್ಕೆ ನಾನು 2 ಟೀ ಸ್ಪೂನ್ ಆಗುವಷ್ಟು ಹುರಿದಿರುವಂತ ಗಸಗಸೆನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಇನ್ನು ಸ್ವಲ್ಪ ಗಟ್ಟಿ ಆಗೋವರೆಗೂ, ಹದಕ್ಕೆ ಬರೋವರೆಗೂ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಳ್ತಾ ಇರೋಣ. ನೋಡಿ, ಆಲ್ಮೋಸ್ಟ್ ಆಗಿದೆ.
ನಾವು ಬೆಲ್ಲ ಕರಗಿಸ್ಕೊಳ್ಬೇಕಾದ್ರೆ ನೀರನ್ನ ಜಾಸ್ತಿ ಹಾಕೊಂಡ್ಬಿಟ್ರೆ ಈ ರೀತಿ ಗಟ್ಟಿ ಆಗೋದೇ ಇಲ್ಲ. ನಾವು ಎಷ್ಟು ತಿರುಗಿಸಿದ್ರು ಅದು ಗಟ್ಟಿನೇ ಆಗೋದಿಲ್ಲ, ಸರಿಯಾದ ಹದಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನಾನು ಹೇಳಿರುವಂಥ ಪ್ರಮಾಣದಲ್ಲಿ ಕರೆಕ್ಟಾಗಿ ಹಾಕೊಂಡ್ರೆ ನೀವು ಹೊಸಬ್ರು ಕೂಡ ಫಸ್ಟ್ ಟೈಮ್ ಮಾಡೋರು ಕೂಡ ಪರ್ಫೆಕ್ಟಾಗಿ ಈ ಕಾಯಿ ಹೋಳಿಗೆನ ಮಾಡ್ಕೊಳ್ಬೋದು. ನೋಡಿ, ಕೈಯಲ್ಲಿ ನಾವು ಈ ರೀತಿ ಉಂಡೆ ಕಟ್ಟಿದ್ರೆ ಅದು ಉಂಡೆ ಆಗಬೇಕು ಮತ್ತು ಕೈಗೆ ಅಂಟಬೇಕು. ಈ ರೀತಿ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರಬೇಕು. ನಾವು ಕರೆಕ್ಟಾಗಿ ಈ ರೀತಿ ತೊಗೊಂಡು ಹಿಂಗೆ ಕೈಯಲ್ಲಿ ಕಟ್ಟಿದ್ರೆ ಅದು ಉಂಡೆ ರೀತಿ ಆಗಬೇಕು. ನೋಡಿ, ಆವಾಗ ಸರಿಯಾದ ಕನ್ಸಿಸ್ಟೆನ್ಸಿಲಿದೆ ಅಂತ. ನೋಡಿ, ಕೈಗೂ ಕೂಡ ಅಂಟ್ತಾ ಇದೆ, ತುಂಬ ಚೆನ್ನಾಗಿ ಉಂಡೆನೂ ಕೂಡ ಆಗ್ತಾ ಇದೆ. ಇವಾಗ ಆಗಿದೆ ಇದು. ಈಗ ಸ್ಟವ್ನ ಆಫ್ ಮಾಡಿ ಇದನ್ನ ತಣಿಯೋದಕ್ಕೆ ಬಿಡೋಣ. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದನ್ನ ಒಂದೇ ಸಮನಾಗಿ ಎಲ್ಲ ಉಂಡೆಗಳನ್ನು ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಂಡೆಗಳು ಆಗ್ತಾ ಇದೆ ಅಂತ. ಸರಿಯಾದ ಹದದಲ್ಲಿ ಹೂರ್ಣನೂ ಕೂಡ ರೆಡಿ ಆಯಿತು. ಎಷ್ಟೇ ಟ್ರೈ ಮಾಡಿದ್ರು ಕಾಯಿ ಹೋಳಿಗೆ ಮಾಡೋದಕ್ಕೆ ಬರೋಲ್ಲ ಅನ್ನೋರು ನಾನು ಹೇಳಿದಂಥ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ 100% ನೀವು ಕೂಡ ತುಂಬ ಚೆನ್ನಾಗಿ ಪೇಪರ್ ರೀತಿ ತೆಳುವಾಗಿ ಕಾಯಿ ಹೋಳಿಗೆನ ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ಕನಕನೂ ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಒಂದ್ಸಲ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿ ನೆನ್ಕೊಂಡಿದೆ. ಈ ರೀತಿ ಹೇಳಿದ್ರೆ ಕಟ್ ಆಗ್ತಾ ಇಲ್ಲ, ಈಸಿಯಾಗಿ ಕಟ್ ಆಗ್ತಾ ಇಲ್ಲ, ನೋಡ್ತಾ ಇರ್ಬೋದು. ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕನಕನ ಒಣಗೋದಕ್ಕೆ ಬಿಡಬೇಡಿ. ಒಂದು ಪ್ಲೇಟ್ನ ಮುಚ್ಚಿಟ್ಟು ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇವಾಗ ನೋಡಿ, ಈ ರೀತಿ ನಾನು ಹೂರ್ಣನ ಯಾವ ಸೈಜಲ್ಲಿ ತೆಗೆದುಕೊಂಡಿದ್ನೋ ಅದೇ ಸೈಜಲ್ಲಿ ನಾನು ಕನಕನೂ ಕೂಡ ತೆಗೆದುಕೊಂಡು ಕೈಯಲ್ಲಿ ಈ ರೀತಿ ಸ್ವಲ್ಪ ತಟ್ಕೋತಾ ಇದ್ದೀನಿ. ಇವಾಗ ಇದ್ರ ಮಧ್ಯಕ್ಕೆ ಹೂರ್ಣನ ಇಟ್ಕೊಂಡು ನಿಧಾನವಾಗಿ ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಹಾಗೆ ನಿಧಾನವಾಗಿ ಈ ರೀತಿ ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನ ಈ ರೀತಿ ತೆಗೆದಾಕ್ತಾ ಇದ್ದೀನಿ. ನೀಟಾಗಿ ಈ ರೀತಿ ರೌಂಡ್ ಮಾಡಿಕೊಂಡು ಇವಾಗ ಒಂದು ಪ್ಲಾಸ್ಟಿಕ್ ಶೀಟ್ಗೆ ನೀಟಾಗಿ ಎಣ್ಣೆನ ಸವರ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಕೈಯಲ್ಲಿ ನಿಧಾನವಾಗಿ ಮೊದಲು ಸ್ವಲ್ಪ ಈ ರೀತಿ ತಟ್ಕೊಳ್ಬೇಕು. ಅನಂತರ ಒಂದು ತೆಳುವಾದಂಥ ಟ್ರಾನ್ಸ್ಪರೆಂಟ್ ಶೀಟ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅದನ್ನ ಇದ್ರ ಮೇಲೆ ಹಾಕಿ ನಿಧಾನವಾಗಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಒಂದೇ ಡೈರೆಕ್ಷನಲ್ಲಿ ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಬರ್ಬೋದು. ಈ ರೀತಿ ಮಾಡೋದ್ರಿಂದ ನಾವು ತುಂಬ ಚೆನ್ನಾಗಿ ತೆಳುವಾಗಿ ಪೇಪರ್ ರೀತಿ ನಾವು ಲಟ್ಟಿಸ್ಕೊಳ್ಬೋದು. ನಾವು ಡೈರೆಕ್ಟಾಗಿ ಕೈಯಲ್ಲೇ ಈ ರೀತಿ ತಟ್ಕೊಂಡ್ರೆ ನಾವು ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳೋದಕ್ಕಾಗಲ್ಲ. ಈ ರೀತಿ ಪ್ಲಾಸ್ಟಿಕ್ ಶೀಟ್ ಇದ್ರೆ ಅದ್ರ ಸಹಾಯದಿಂದ ನಾವು ಎಷ್ಟು ತೆಳುವಾದ್ರೂ ಬೇಕಾದರೂ ನಾವು ಲಟ್ಟಿಸ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ ಕಾಯಿ ಹೋಳಿಗೆ, ತುಂಬ ತೆಳುವಾಗಿ ಪೇಪರ್ ರೀತಿ ಆಗುತ್ತೆ. ನೋಡಿ, ಸ್ವಲ್ಪನೂ ಕೂಡ ಹರಿದೋಗೋದಿಲ್ಲ. ಆ ರೀತಿ ನಾವು ನಿಧಾನವಾಗಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಸಮನಾಗಿ ತಟ್ಕೊಳ್ಬೇಕು. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು. ಇವಾಗ ಈ ಕವರ್ನ ತೆಗೆದುಹಾಕಿ ಇದನ್ನ ತವ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಮೊದಲೇ ನಾನು ತವಾನ 1 ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ತವಾನ ಬಿಸಿ ಇಟ್ಕೊಂಡಿದ್ದೆ. ತವಾನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಂದ್ಸಲ ತವ ಚೆನ್ನಾಗಿ ಬಿಸಿ ಆದಮೇಲೆ ಅದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನಿಧಾನವಾಗಿ ಈ ರೀತಿ ತವ ಮೇಲೆ ಹಾಕಿ ಎರಡೂ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಸಮನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಕಾಯಿ ಹೋಳಿಗೆ ತುಂಬ ತೆಳುವಾಗಿ ತುಂಬ ರುಚಿಯಾಗಿ ಕರೆಕ್ಟಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಉಬ್ಬಿ ಕೂಡ ಬರ್ತಾ ಇದೆ. ನಾನು ಹೇಳಿದಂಥ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ಈ ಸಲ ಯುಗಾದಿ ಹಬ್ಬಕ್ಕೆ ಈ ರೀತಿ ಕಾಯಿ ಹೋಳಿಗೆನ ಖಂಡಿತ ಒಂದ್ಸಲ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ತುಂಬಾ ತೆಳುವಾಗಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ಖಂಡಿತ ತುಂಬ ಚೆನ್ನಾಗಾಗಿದೆ, ತುಂಬ ತೆಳುವಾಗಿ ಪೇಪರ್ ರೀತಿ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ತೆಳುವಾಗಿ ಆಗಿದೆ ಅಂತ. ಹೂರ್ಣನೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಕಡೆ ಸಮನಾಗಿ ಸ್ಪ್ರೆಡ್ ಆಗಿದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿ, ಒಳ್ಳೊಳ್ಳೆ ರೆಸಿಪಿಗಾಗಿ ಈ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.